Hello children, in the last class we learnt about sedimentation, decantation and filtration in the lesson separation of substances. Today we are going to learn about evaporation. So let us see an activity, that is, add 2 spoons of salts to water in another beaker and stir it well. Do you see any changes in the color of water? Can you see any salt in the beaker? After stirring, heat the beaker containing the salt water. Let the water boil away. What is the left in the beaker? In this activity, we use the process of evaporation to separate a mixture of water and salt. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಸೆಡಿಮೆಂಟೇಷನ್, ಡಿಕೆಂಟೇಷನ್ ಮತ್ತು ಫಿಲ್ಟ್ರೇಷನ್ ಅನ್ನುವಂತಹ ಒಂದು ಮೆಥಡ್ಗಳ ಬಗ್ಗೆ ತಿಳ್ಕೊಂಡ್ವಿ. ಟುಡೇ ಇವತ್ತಿನ ತರಗತಿಯಲ್ಲಿ ನಾವು ಎವಾಪರೇಷನ್ ಅಂದರೆ ಆವಿಕರಣ, ಈ ಒಂದು ಪದಾರ್ಥಗಳನ್ನು ಬೇರ್ಪಡಿಸುವ ಒಂದು ಪ್ರಕ್ರಿಯೆಯಲ್ಲಿ ನಾವು ಬಳಸಬಹುದಾದಂತಹ ಮತ್ತೊಂದು ವಿಧಾನ ಅಂತಂದರೆ ಅದು ಆವಿಕರಣ. ಅದು ಹೇಗೆ ಬಳಸ್ತೀವಿ? ಒಂದು ಚಟುವಟಿಕೆಯನ್ನು ನೋಡೋದಾದರೆ, ಒಂದು ಬೀಕರ್ನ ನೀರಿಗೆ 2 ಚಮಚಗಳಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಕಬೇಕು. ನೀರಿನ ಬಣ್ಣದಲ್ಲಿ ಯಾವುದಾದ್ರೂ ಬದಲಾವಣೆ ಆಗುತ್ತಾ? ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡಿದ ನಂತರ ಬೀಕರ್ನಲ್ಲಿ ನಾವು ಉಪ್ಪನ್ನು ನೋಡ್ತೀವ, ಅವೆರಡು ಏನಾಗುತ್ತೆ, ನೀರು ಥರನೇ ಕಾಣುತ್ತೆ. ಯಾಕಂದರೆ ನೀರಲ್ಲಿ ಉಪ್ಪು ಕರಗಿ ಹೋಗುತ್ತೆ. ಹಾಗಾದರೆ ಉಪ್ಪು ನೀರನ್ನು ಹೊಂದಿದ ಬೀಕರನ್ನು ಚೆನ್ನಾಗಿ ಕಾಯಿಸಿ ಕುದಿಯಲು ಬಿಟ್ಟಾಗ ಬೀಕರ್ನಲ್ಲಿ ಆಗ ಏನು ಉಳಿಯುತ್ತೆ? ಸೊ ಈ ಚಟುವಟಿಕೆಯಲ್ಲಿ ನಾವು ನೀರು ಮತ್ತು ಉಪ್ಪಿನ ಮಿಶ್ರಣವನ್ನು ಬೇರ್ಪಡಿಸಲು ನಾವು ಆವಿಕರಣ ಕ್ರಿಯೆಯನ್ನು ಬಳಸ್ತೇವೆ. ಸೊ ವಾಟ್ ಈಸ್ ಎವಾಪರೇಷನ್? The process of conversion of water into its vapor is called evaporation. The process of conversion of water into its vapor is called evaporation. ನೀರನ್ನು ಆವಿಯನ್ನಾಗಿ ಪರಿವರ್ತಿಸುವಂತಹ ಕ್ರಿಯೆಯನ್ನು ಆವಿಕರಣ ಅಂತ ಕರಿತೀವಿ. ನಾವು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನೋಡ್ತಾ ಇರ್ತೀವಿ, ಬಿಸಿನೀರನ್ನು ಕಾಯೋದಕ್ಕೆ ಇಟ್ಟಾಗ ಅದು ನಾವು ಮರ್ತೇನಾದರೂ ಅದನ್ನು ಆಫ್ ಮಾಡದೆ ಇದ್ದರೆ ಆ ನೀರು ಚೆನ್ನಾಗಿ ಕುದ್ದು ಏನಾಗುತ್ತೆ, ಆವಿಯಾಗಿ ಹೊರಟೋಗಿರುತ್ತೆ. ಹೌದಲ್ವಾ? ಇದನ್ನು ನಾವು ಆವಿಕರಣ ಅಥವಾ ಎವಾಪರೇಷನ್ ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಎವಾಪರೇಷನ್ ಟೇಕ್ಸ್ ಪ್ಲೇಸ್ ಕಂಟಿನ್ಯೂಸ್ಲಿ ವೆರೆವರ್ ವಾಟರ್ ಇಸ್ ಪ್ರೆಸೆಂಟ್. ಎಲ್ಲೆಲ್ಲಿ ನೀರು ಇರುತ್ತೋ ಅಲ್ಲಿ ಆವಿಕರಣ ಕ್ರಿಯೆಯು ನಿರಂತರವಾಗಿ ನಡೀತಾ ಇರುತ್ತೆ. Where do you think salt comes from? Seawater contains many salts mixed in it. One of these salts is the common salt. When seawater is allowed to stand in shallow pits, water gets heated by sunlight and slowly turns into water vapor through evaporation. In a few days, the water evaporates completely, leaving behind the solid salts. Common salt is then obtained from this mixture of salts by further purification. ಉಪ್ಪು ನಮಗೆ ಎಲ್ಲಿಂದ ಸಿಗುತ್ತೆ? ಸೊ ಸಮುದ್ರದ ನೀರು ಹಲವು ಲವಣಗಳಿಂದ ಮಿಶ್ರಣಗೊಂಡಿರುತ್ತೆ. ಈ ಲವಣಗಳಲ್ಲಿ ಸಾಮಾನ್ಯ ಉಪ್ಪು ಒಂದು. ಸಮುದ್ರದ ನೀರನ್ನು ಆಳವಿಲ್ಲದ ಗುಂಡಿಗಳಲ್ಲಿ ಸಂಗ್ರಹಿಸಿದಾಗ ಆ ನೀರು ನಿಧಾನವಾಗಿ ಆವಿಯಾಗುತ್ತೆ. ಕೆಲವು ದಿನಗಳಲ್ಲಿ ನೀರು ಸಂಪೂರ್ಣ ಆವಿಯಾಗಿ ಘನರೂಪದ ಲವಣಗಳು ಉಳಿಯುತ್ತೆ. ಈ ಲವಣಗಳ ಮಿಶ್ರಣವನ್ನು ಪುನಃ ಶುದ್ಧೀಕರಿಸಿ ಸಾಮಾನ್ಯ ಉಪ್ಪನ್ನು ನಾವು ಪಡಿತೇವೆ. ಸೊ ಲೆಟ್ ಅಸ್ ನೋ ಯೂಸ್ ಆಫ್ ಮೋರ್ ದ್ಯಾನ್ ಒನ್ ಮೆಥಡ್ ಆಫ್ ಸಪರೇಷನ್. ಹಾಗಾದರೆ ಬೇರ್ಪಡಿಸುವಿಕೆಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಧಾನದ ಬಳಕೆ ಹೇಗಿರುತ್ತೆ ಅನ್ನೋದನ್ನು ನಾವು ನೋಡೋಣ.
we have studied some methods for separation of substances from their mixtures. Often, one method is not sufficient to separate the different substances present in a mixture. In such a situation, we need to use more than one of these methods. ವಸ್ತುಗಳನ್ನು ಅವುಗಳ ಮಿಶ್ರಣದಿಂದ ಬೇರ್ಪಡಿಸಲು ನಾವು ಕೆಲವು ವಿಧಾನಗಳನ್ನು ತಿಳಿದುಕೊಂಡ್ವಿ. ಆದರೆ ಮಿಶ್ರಣದಲ್ಲಿರುವಂತಹ ಬೇರೆ ಬೇರೆ ವಸ್ತುಗಳನ್ನು ಬೇರ್ಪಡಿಸೋದಕ್ಕೆ ಒಂದೇ ವಿಧಾನದಲ್ಲಿ ಆಗೋದಿಲ್ಲ. ಇಂತಹ ಸನ್ನಿವೇಶಗಳಲ್ಲಿ ನಾವು ಒಂದಕ್ಕಿಂತ ಹೆಚ್ಚು ವಿಧಾನಗಳನ್ನು ಬಳಸಬೇಕಾಗುತ್ತೆ. ಹಾಗಾದರೆ ಅದು ಯಾವುದು ಅಂತ ನೋಡಿದಾಗ ಲೆಟ್ ಅಸ್ ಸಿ ಅನ್ ಆಕ್ಟಿವಿಟಿ. Take a mixture of sand and salt. How will we separate these? We already saw that hand picking would not be a practical method for separating these. Keep this mixture in a beaker and add some water to it. Leave the beaker aside for some time. Do you see the sand setting down at the bottom? The sand can be separated by decantation or filtration. What does the decanted liquid contain? Do you think this water contains the salt which was there in the mixture at the beginning? ಮರಳು ಮತ್ತು ಉಪ್ಪಿನ ಮಿಶ್ರಣವನ್ನು ತೆಗೆದುಕೊಂಡು ಅವುಗಳನ್ನು ನಾವು ಹೇಗೆ ಬೇರ್ಪಡಿಸ್ತೇವೆ? ಇವುಗಳನ್ನು ಬೇರ್ಪಡಿಸಲು ಕೈಯಿಂದ ಆರಿಸುವಿಕೆ ವಿಧಾನ ಆಗೋದಿಲ್ಲ. ಹಾಗಾದರೆ ಈ ಮಿಶ್ರಣವನ್ನು ಒಂದು ಬೀಕರ್ನಲ್ಲಿ ಇಟ್ಟು ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಸಮಯ ಬೀಕರನ್ನು ಹಾಗೆ ಇಡಬೇಕು. ಮರಳು ಬೀಕರ್ನ ತಳದಲ್ಲಿ ಏನಾಗುತ್ತೆ, ಸಂಗ್ರಹ ಆಗುತ್ತೆ. ಇದನ್ನು ನಾವು ಯಾವುದರಿಂದ ಮಾಡ್ಬೋದು? ಹಿಂದಿನ ತರಗತಿಯಲ್ಲಿ ತಿಳಿದುಕೊಂಡಂತೆ ಇದನ್ನು ಬಸಿಯುವಿಕೆ ಅಥವಾ ಸೋಸುವಿಕೆ ವಿಧಾನದಿಂದ ಮರಳನ್ನು ನಾವು ಪ್ರತ್ಯೇಕಿಸ್ತೇವೆ. ಬಸಿದ ನೀರು ಏನನ್ನು ಒಳಗೊಂಡಿರುತ್ತೆ? ಪ್ರಾರಂಭದಲ್ಲಿ ಮಿಶ್ರಣದಲ್ಲಿದ್ದ ಉಪ್ಪನ್ನು ಈ ನೀರು ಒಳಗೊಂಡಿರುತ್ತೆ, ಹೌದಲ್ವಾ? ಹಾಗಾದರೆ now we need to separate salt and water from the decanted liquid. Transfer this liquid to a kettle and close its lid. Heat the kettle for some time. Do you notice steam coming out from the spout of the kettle? Take a metal plate with some ice on it. Hold the plate just above the spout of the kettle as shown here. What do you observe? Let all the water in the kettle boil off. ಈಗ ಬಸಿದ ದ್ರವದಿಂದ ಉಪ್ಪು ಮತ್ತು ನೀರನ್ನು ಬೇರ್ಪಡಿಸಬೇಕು. ಹಾಗಾದರೆ ಹೇಗೆ ಮಾಡ್ತೀವಿ? ಈ ದ್ರವವನ್ನು ಒಂದು ಕೆಟಲ್ಗೆ ವರ್ಗಾಯಿಸಿ ಅದರ ಮುಚ್ಚಳವನ್ನು ಹಾಕಬೇಕು. ಆ ಕೆಟಲನ್ನು ಸ್ವಲ್ಪ ಹೊತ್ತು ಏನು ಮಾಡ್ತೀರಾ? ಬಿಸಿ ಮಾಡ್ತೀರಾ. ಈ ಕೆಟಲ್ನ ನಾಳದಿಂದ ಹಬೆ ಬರುವುದನ್ನು ನಾವು ಏನು ಮಾಡ್ತೀವಿ? ಗಮನಿಸಬಹುದು. ಲೋಹದ ಒಂದು ತಟ್ಟೆಯಲ್ಲಿ ಕೆಲವು ಮಂಜುಗಡ್ಡೆಯ ತುಂಡುಗಳನ್ನಿಟ್ಟು ಈ ಲೋಹದ ತಟ್ಟೆಯನ್ನು ಕೆಟಲ್ನ ನಾಳದಿಂದ ಸ್ವಲ್ಪ ಮೇಲೆ ಹಿಡಿಬೇಕು. ಆಗ ನಾವೇನೇನು ನೋಡ್ತೀವಿ? ಕೆಟಲ್ನ ಎಲ್ಲ ನೀರು ಕುದಿದು ಹೋಗುತ್ತೆ, ಹೌದಲ್ವಾ? ಸೊ ವೆನ್ ದ ಸ್ಟೀಮ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಮೆಟಲ್ ಪ್ಲೇಟ್ ಕೂಲ್ಡ್ ವಿತ್ ಐಸ್, ಇಟ್ ಕಂಡೆನ್ಸಸ್ ಆ್ಯಂಡ್ ಫಾರ್ಮ್ಸ್ ಎ ಲಿಕ್ವಿಡ್ ವಾಟರ್. ದ ವಾಟರ್ ಡ್ರಾಪ್ಸ್ ದಟ್ ಯು ಅಬ್ಸರ್ವ್ಡ್ falling from the plate were due to condensation of steam. So, the process of conversion of water vapor into its liquid form is called condensation. ಸೊ ಲೋಹದ ಒಂದು ತಟ್ಟೆಯಲ್ಲಿ ಆ ಮಂಜುಗಡ್ಡೆ ಏನಾಗುತ್ತೆ? ಮಂಜುಗಡ್ಡೆಯಿಂದ ತಂಪಾದ ಆ ಲೋಹದ ತಟ್ಟೆ ಹಬೆ ತಗಿಲಿದಾಗ ಅದು ಏನಾಗುತ್ತೆ? ಸಾಂದ್ರಗೊಂಡು ದ್ರವ ರೂಪದ ನೀರನ್ನು ಉಂಟು ಮಾಡುತ್ತೆ. ನೀವು ನೋಡೇ ಇರ್ತೀರಾ, ಇವಾಗ ಬಿಸಿನೀರನ್ನು ಕಾಯಿಸ್ತಾ ಇರ್ತೀರಾ ಮನೇಲಿ. ಅದಕ್ಕೆ ಏನು ಮಾಡ್ತೀರಾ? ಒಂದು ಪ್ಲೇಟನ್ನು ಮುಚ್ಚಿಸ್ತೀರ. ಅದು ಚೆನ್ನಾಗಿ ಬಿಸಿಯಾಗಿ ಕುದ್ದ ಮೇಲೆ ನೀವೇನು ಮಾಡ್ತೀರಾ? ಅದನ್ನು ಆಫ್ ಮಾಡಿ ಹಾಗೆ ತಟ್ಟೆನ ಮುಚ್ಚಿ ಆ ಪ್ಲೇಟಲ್ಲಿ ಒಂದು ಪಾತ್ರೆಗೆ ಪ್ಲೇಟನ್ನು ಮುಚ್ಚಿ ಹಾಗೆ ತಣ್ಣಗಾಗೋದಕ್ಕೆ ಬಿಡ್ತೀರಾ. ಆ ತಣ್ಣಗಾಗುವಂತಹ ಸಂದರ್ಭದಲ್ಲಿ ಆವಿ ಹೊರಗಡೆ ಹೋಗೋಕ್ಕೆ ಏನಿರಲ್ಲ, ಜಾಗ ಇರಲ್ಲ. ಅವಾಗ ಏನಾಗುತ್ತೆ? ಆ ತಟ್ಟೆಯ ಮೇಲೆ ಆವಿ ಕೂತ್ಕೊಳ್ಳುತ್ತೆ. ಆ ತಣ್ಣಗಾದ ನಂತರ ಆ ತಟ್ಟೆಯ ತಳಭಾಗದಲ್ಲಿ ಏನಾಗ್ತಾ ಇರುತ್ತೆ? ನೀವು ತಟ್ಟೆಯನ್ನು ತೆಗೆದು ನೋಡಿದಾಗ ಅದು ಮತ್ತೆ ಅದು ಏನಾಗಿರುತ್ತೆ? ಆ ತಟ್ಟೆ ಆವಿಯ ರೂಪದಲ್ಲಿರುವಂತಹ ನೀರು ಮತ್ತೆ ಅದು ಏನಾಗುತ್ತೆ? ಕಂಡೆನ್ಸೇಷನ್ ಆಗಿ ಮತ್ತೆ ನೀರು ಕೆಳಗಡೆ ಬೀಳ್ತಾ ಇರುತ್ತೆ. ನೋಡಿದ್ದೀರಲ್ವಾ? ಇದನ್ನು ನಾವು ಈ ಒಂದು ಪ್ರಕ್ರಿಯೆಯನ್ನು, ನೀರಾವಿಯು ಅದರ ದ್ರವ ರೂಪಕ್ಕೆ ಬದಲಾಗುವಂತಹ ಕ್ರಿಯೆಯನ್ನು ಸಾಂದ್ರೀಕರಣ ಅಂತ ಕರಿತೀವಿ.
ಎವಾಪರೇಷನ್ ಅಂತಂದ್ರೇನು? ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ವಾಟರ್ ಇಂಟು ವೇಪರ್. ಹೌದಲ್ವಾ? ನೀರು ಏನಾಗುತ್ತೆ? ಆವಿಯಾಗಿ ಬದಲಾಗುತ್ತೆ. ಅದೇ ಮತ್ತೆ ಸಾಂದ್ರೀಕರಣ ಅಂತಂದ್ರೇನು? ಕಂಡೆನ್ಸೇಷನ್ ಅಂತಂದ್ರೇನು? ಆ ಬದಲಾದಂಥ ಆವಿ ಮತ್ತೆ ನೀರಿನ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಇದನ್ನು ನಾವು ಸಾಂದ್ರೀಕರಣ ಅಂತ ಕರಿತೀವಿ. ಥ್ಯಾಂಕ್ ಯು.